ನಮಸ್ತೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು PW ಕನ್ನಡ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಐ ವೆಲ್ಕಮ್ ಯು ಆಲ್ ಟು ಅನದರ್ ಪವರ್ಫುಲ್ ಸ್ಟ್ರಾಟಜಿ ವಿಡಿಯೋ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ನಿಮ್ದ ಸೆಕೆಂಡ್ PUC ಜರ್ನಿ ಏನದ ಸ್ಟಾರ್ಟ್ ಮಾಡಿರ್ಬೇಕು. ಬಟ್ ಯು ಆರ್ ಫೇಸಿಂಗ್ ಡೆಫಿನೆಟ್ಲಿ ಕೆಲವೊಂದು ಹರ್ಡಲ್ಸ್ ಅನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಕರೆಕ್ಟ್? ಸೊ ಫಸ್ಟ್ ಹರ್ಡಲ್ ಯಾವುದು ಅಂತ ಹೇಳಿದ್ರೆ ಬ್ಯಾಕ್ಲಾಗ್ಸ್. ಕರೆಕ್ಟ್. ನಿಮ್ ಸ್ಕೂಲಲ್ಲಿ ಸಿಲೆಬಸ್ ಮುಂದೆ ತಗೊಂಡು ಹೋಗ್ತಿದ್ದಾರೆ ಫಾಸ್ಟ್ ಆಗಿ ಕೂಡ ಹೋಗ್ತಿದ್ದಾರೆ, ಸ್ಲೋ ಆಗಿ ಕೂಡ ಹೋಗ್ತಿದ್ದಾರೆ. ಕೆಲವೊಂದು ಕಾಲೇಜಸ್ ಅಲ್ಲಿ ಇಟ್ ಮೈಟ್ ನಾಟ್ ಹ್ಯಾವ್ ಸ್ಟಾರ್ಟೆಡ್ ಆಲ್ಸೋ. ಸೆಕೆಂಡ್ ಮೇನ್ ಥಿಂಗ್, ಕಾಂಪಿಟೇಟಿವ್ ಎಕ್ಸಾಮ್ ಪ್ರೆಷರ್ ಅದ ನಿನ್ ಮೇಲೆ, ಕರೆಕ್ಟ್ ಅಲ್ವಾ ಮಗ? ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ, ಸರ್ ನಮ್ಮ ಕಾಲೇಜಲ್ಲಿ JEE ಪ್ರೆಷರ್ ಆಗ್ತಿದೆ, ನೀಟ್ ಪ್ರೆಷರ್ ಆಗ್ತಿದೆ, KCET ಪ್ರೆಷರ್ ಆಗ್ತಿದೆ. ರಿಮೈನಿಂಗ್ ಫ್ಯೂ ಸ್ಟೂಡೆಂಟ್ಸ್, ಸರ್ 11th ಏನ್ ಬೇಸಿಕ್ಸ್ ಅದ ನಮ್ಗೆ ಇನ್ನೂ ಕ್ಲಾರಿಟಿನೇ ಇಲ್ಲ, ನಾವು 12th ಬಂದ್ಬಿಟ್ಟಿದ್ದೀವಿ, ಬಟ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನಷ್ಟು ಕೆಲವೊಂದು ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ದೇ ಆರ್ ಥಿಂಕಿಂಗ್ ದಟ್ ಸರ್ ನಾನು ಬೋರ್ಡ್ಸ್ ಅಲ್ಲಿ ಡಿಸೆಂಟ್ ಮಾರ್ಕ್ಸ್ ತಗೊಂಡ್ ಬರ್ತೀನಿ, ದಟ್ ಈಸ್ ಐ ಟ್ರೈ ಟು ಗೆಟ್ 95% ಇನ್ ಮೈ ಸೆಕೆಂಡ್ PUC. ನನ್ನ KCET ಏನದ ನಾನು ಆಮೇಲೆ ಥಿಂಕ್ ಮಾಡ್ತೀನಿ. ಈ ರೀತಿ ಕೂಡ ಸ್ಟೂಡೆಂಟ್ಸ್ ಅದಾರ. ಸೊ ಈ ಎಲ್ಲಾ ಸ್ಟೂಡೆಂಟ್ಸ್ ಈಗ ಇವತ್ತು ಒಂದು ಸ್ಟ್ರಾಟಜಿ ವಿಡಿಯೋ ಅನ್ನ ತಗೊಂಡ್ ಬಂದಿದ್ದೀನಿ. ಅಂಡ್ ಮೇನ್ ಫೋಕಸ್ ಆಗಿರೋದು ಈ ಟುಡೇಸ್ ಟಾಕ್ ವಿಲ್ ಬಿ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್, ನೀವು ಯಾವ ರೀತಿ ಸೆಕೆಂಡ್ PUC ಅಲ್ಲಿ 95% ಅನ್ನ ತಗೊಂಡ್ ಬರ್ಬೋದಾ ಅಂತ ಹೇಳಿ. ಕ್ಲಿಯರ್? ಸೊ ಐ ವೆಲ್ಕಮ್ ಯು ಆಲ್ ಟು ದಿಸ್ ಸೆಷನ್ ಒನ್ಸ್ ಅಗೇನ್. ಸೊ ಹಿಯರ್ ಇಫ್ ಯು ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ PUC 2027 ನಲ್ಲಿ ನೀನೇನಾದ್ರೂ ಮಗ ಟಾಪರ್ ಆಗ್ಬೇಕಂದ್ರೆ ನೀನು ಏನ್ ಮಾಡ್ಬೇಕು, ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಸ್ಕೂಲ್ ಟೈಮಿಂಗ್, ಸೆಲ್ಫ್ ಸ್ಟಡಿ, ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ಸ್ ತುಂಬಾನೇ ಇಂಪಾರ್ಟೆಂಟ್ ಇದು ಬೋರ್ಡ್ ಎಕ್ಸಾಮಿಗೆ. ನೋಟ್ಸ್ ಮೇಕಿಂಗ್ 95% ಟಾರ್ಗೆಟ್ ಅಂಡ್ PYQ ಪೇಪರ್. ಸೊ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹೌ ಟು ಮ್ಯಾನೇಜ್ ಕಾಲೇಜ್ ಅಂಡ್ ಸೆಲ್ಫ್ ಸ್ಟಡಿ. ಕರೆಕ್ಟ್. ಇವಾಗ ಕೆಲವೊಂದ್ ಜನ ಸ್ಟೂಡೆಂಟ್ಸ್ ಏನಾಗ್ತದ, ಲುಕ್ ಅಟ್ ದಿಸ್. ಇಲ್ಲಿ ಎರಡು ಸಿನಾರಿಯೋ ಆಗ್ತದ. ಫ್ಯೂ ಸ್ಟೂಡೆಂಟ್ಸ್ ವಿಲ್ ಬಿ ಹ್ಯಾವಿಂಗ್ ಕಾಲೇಜ್, ಅದ್ರ ಜೊತೆ ನೀವು ಸೆಲ್ಫ್ ಸ್ಟಡಿ ಕೂಡ ಮಾಡ್ಬೇಕಲ್ವಾ? ಫೈನ್. ಸೊ ಇವಾಗ ಕೆಲವೊಂದು ಜನ ಸ್ಟೂಡೆಂಟ್ಸ್ ಏನಾಗ್ತದ, ಸರ್ ನನ್ನ ಕಾಲೇಜ್ ಟೈಮ್ ಬಂದ್ಬಿಟ್ಟು ಇಟ್ ಈಸ್ ಫ್ರಮ್ 8 AM ಟು ಕ್ಲಿಯರ್ ಮೈನ್ 8 AM ಟು 5 PM ಅದ ಸರ್. ಇನ್ನೊಂದು ಕೆಲವೊಂದು ಜನ ಸ್ಟೂಡೆಂಟ್ಸ್, ಸರ್ ಮೈನ್ ಇಸ್ 9 AM ಟು 6:30 PM ಸರ್, 6:30 ವರೆಗೂ. ಸರ್ ನಾವು ಅರ್ಧ ಟೈಮ್ ಇಲ್ಲಿ ಕಾಲೇಜಲ್ಲಿ ಹಾಕ್ಬಿಟ್ರೆ ಇಫ್ ವಿ ಇನ್ವೆಸ್ಟ್ ಅವರ್ ಹಾಫ್ ಆಫ್ ದಿ ಟೈಮ್ ಇನ್ ದ ಕಾಲೇಜ್ ಓವರ್ ಹಿಯರ್. ಬಹಳಷ್ಟು ಜನ ಸ್ಟೂಡೆಂಟ್ಸಿಗೆ ಇದ ಡೌಟ್, ಸರ್ ನಂದು ಅರ್ಧಕ್ಕಿಂತ ಜಾಸ್ತಿ ಟೈಮ್ ಕಾಲೇಜಲ್ಲಿ ಹಾಕ್ಬಿಟ್ರೆ ನಾನು ಸೆಲ್ಫ್ ಸ್ಟಡಿ ಯಾವಾಗ ಮಾಡೋದ? ಸೊ ಮಗ ನೋಡಿ, ನಿಂಗೆ ಸಿಂಪಲ್ ಆಗಿ ಏನು ಹಿಂಟ್ ಕೊಡ್ತೀನಿ ಅಂದ್ರೆ, ನೀನ್ ನಿಂದ ಡೇ ಇದೆ ಅಲ್ವಾ, ಫೈನ್, ಅಥವಾ ಆಫ್ಟರ್ ಕಾಲೇಜ್ ಏನ್ ಅವರ್ಸ್ ಇರುತ್ತೆ, ಫೈನ್. ಸೊ ಲೆಟ್ ಅಸ್ ಟೇಕ್ ಅ ಜನರಲ್ ಎಕ್ಸಾಂಪಲ್ ಓವರ್ ಹಿಯರ್. ದಟ್ ಈಸ್ ನೀನೇನಾದ್ರೂ 6 PM ಟು 7 PM ಅನ್ನ ಅಥವಾ 6 PM ಟು 9 PM ಅನ್ನ ಓದೋದು ಯು ಪೀಪಲ್ ಹ್ಯಾವ್ ಡಿಸೈಡೆಡ್ ಅಂತ ತಿಳ್ಕೊಳ್ಳೋಣ. ಒಂದು +or- 30 minutes ಓವರ್ ಹಿಯರ್. ಕರೆಕ್ಟ್. ನೀನೇನಾದ್ರೂ 6 PM ಟು 9 PM ಓದೋದು ಡಿಸೈಡ್ ಮಾಡಿದ್ರೆ ಒಂದು ವೀಕ್ ಅನ್ನ ಯು ಡಿವೈಡೆಡ್ ಇಂಟು 4 parts. ಕ್ಲಿಯರ್? 1 2 3 4 ಆ ಪರ್ಟಿಕ್ಯುಲರ್ ಏನ್ ವೀಕ್ ಅದ ಅಲ್ಲ, ಅದನ್ನ 4 parts ಅಲ್ಲಿ ಡಿವೈಡ್ ಮಾಡ್ಕೊಂಡು ನೀನೇನ್ ಮಾಡ್ಬೋದು, ಒಂದಿನ ಫಿಸಿಕ್ಸ್ ಕೊಡು, ಒಂದಿನ ಕೆಮಿಸ್ಟ್ರಿ ಕೊಡು, ಒಂದಿನ ಮ್ಯಾಥ್ಸ್ ಕೊಡು, ಒಂದಿನ ನಿಂದು ಆಪ್ಷನಲ್ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಕೊಡು. ಇಟ್ ಮೈಟ್ ಬಿ ಬಯಾಲಜಿ ಆಲ್ಸೋ, ಎನಿಥಿಂಗ್. ಸರ್ 4 ದಿನ ಇಲ್ಲೇ ಇನ್ವೆಸ್ಟ್ ಆಯ್ತು. ಎಸ್. Now, remaining whatever days are there, remaining days, suppose Friday ada, Saturday ada, Sunday ada. Sunday nin bekidre you can solve question banks. Clear? So idu kuda bartene nanu. Okay, I will come to this also. Question bank ge kuda bartini, don't worry. But if you see over here, Friday and Saturday another, dedicate this day. Friday and Saturday another, dedicate whatever these 2 days is there for revision. ಕ್ಲಿಯರ್? ಈ ರೀತಿ ಪ್ಲಾನಿಂಗ್ ಮಾಡ್ಕೋ ಸೆಲ್ಫ್ ಸ್ಟಡಿಗೆ. ಅವಾಗ ನಿಂಗೇನಾಗುತ್ತೆ, ಹೆಕ್ಟಿಕ್ ಆಗಲ್ಲ. ಫೈನ್. ನಿನ್ ಸ್ಯಾಟರ್ಡೆ ಬೇಕಿದ್ರೆ ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡ್ಲಿಕ್ಕೆ, ನಿಂದೇನ್ ಜರ್ನಲ್ಸ್ ಅದ ಅವ್ರ ರೆಕಾರ್ಡ್ ಬುಕ್ ಏನದ, ಫೈನ್, ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಈ ರೀತಿ ನಿನ್ನ ಡೇಸ್ ಅನ್ನ ಡಿವೈಡ್ ಮಾಡ್ಕೋಬಹುದಾ? ಕ್ಲಿಯರಾ? ಓಕೆ. ನೆಕ್ಸ್ಟ್ ನೋಡಿ, ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಮಟೀರಿಯಲ್ ಫಾರ್ ಬೋರ್ಡ್ ಎಕ್ಸಾಮ್. ನೀನೇನಾದ್ರೂ ಬೋರ್ಡ್ ನೋಡಿ, ದಿಸ್ ಸ್ಟ್ರಾಟಜಿ ವಿಡಿಯೋ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾರಿಗೋಸ್ಕರ? ಯಾರು ನೀವು 95% ಅನ್ನ ಏನ್ ಮಾಡಿದೀರಾ ಬೋರ್ಡ್ಸ್ ನಲ್ಲಿ. ಸರ್ ನಂಗೆ ಬೋರ್ಡ್ಸ್ ಅಲ್ಲಿ 600ಗೆ ಮಿನಿಮಮ್ 590 ಬೇಕಾ? ಕ್ಲಿಯರ್? ಸರ್ ನಂಗೆ ಪ್ರತಿಯೊಂದು ಕೋರ್ ಸಬ್ಜೆಕ್ಟ್ PCM ಅಲ್ಲಿ 100 out of 100 ಬೇಕಾ? ನೀವು ಆ ರೀತಿ ಏನಾದ್ರೂ ಇದ್ರೆ ಸ್ಟೂಡೆಂಟ್ಸ್, ದೇರ್ ಆರ್ 2 ಮೋಸ್ಟ್ ಇಂಪಾರ್ಟೆಂಟ್ ಮಟೀರಿಯಲ್ಸ್ ಅದ ಬೋರ್ಡ್ ಎಕ್ಸಾಮ್ ಈಗ. Clear? Important material ada for board exam. The first one is
ನಿಮ್ಗೆಲ್ಲರಿಗೂ ಗೊತ್ತದ ನಾವು ಬೈಬಲ್ ಅಂತಾನೆ ಕರಿತೀವಿ ಇದಕ್ಕೆ ಅಥವಾ ಭಗವದ್ಗೀತಾ ಅಂತಾನೆ ಕರಿತೀವಿ. ದಟ್ ಈಸ್ ಅವರ್ NCERT ಟೆಕ್ಸ್ಟ್ ಬುಕ್. ಕ್ಲಿಯರ್? ನೀವೇನಾದ್ರೂ CBSE ಸ್ಟೂಡೆಂಟ್ ಇದ್ರೆ ನೀವು NCERT ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ಬೇಕಾ? ನೀವು ಸ್ಟೇಟ್ ಸ್ಟೂಡೆಂಟ್ ಇದ್ರೆ NCERT ಸಿಲೆಬಸ್ ವಿತ್ ರೆಡ್ಯೂಸ್ ಸಿಲೆಬಸ್. ಕರೆಕ್ಟ್? ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ಓವರ್ ಹಿಯರ್, ಅಬ್ಸರ್ವ್ ಮಾಡಿ ಇದನ್ನ, ಯು ಹ್ಯಾವ್ ಟು ಫಾಲೋ ದಿಸ್ NCERT ಟೆಕ್ಸ್ಟ್ ಬುಕ್, ಅವರ್ ಮೇನ್ ಥಿಂಗ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಡಿ ಮಟೀರಿಯಲ್ ವಿಲ್ ಬಿ ಅವರ್ ಕ್ವಶನ್ ಬ್ಯಾಂಕ್. ಬೋರ್ಡ್ದು ಕ್ವಶನ್ ಬ್ಯಾಂಕ್ ಇದೆ, ಬೋರ್ಡ್ಸ್ ಕ್ವಶನ್ ಬ್ಯಾಂಕ್ ಇದೆ. ಕ್ವಶನ್ ಬ್ಯಾಂಕ್ ಅಲ್ಲಿ ಇರೋ ಪ್ರತಿ ಒಂದು MCQ ಅನ್ನ, ಕರೆಕ್ಟ್, MCQs ಏನದಾವ ನಮ್ ಬೋರ್ಡ್ ಎಕ್ಸಾಮ್ನಾಗ MCQs ಎಲ್ಲಿಂದ ಬರ್ತಾವ? MCQs ವಿಲ್ ಬಿ ದೇರ್ ಫ್ರಮ್ ಕ್ವಶನ್ ಬ್ಯಾಂಕ್. ಕ್ಲಿಯರ್? ಅರ್ಥ ಆಯ್ತಾ? ಹತ್ರ ಸ್ಟೂಡೆಂಟ್ಸ್ ಈ ಕ್ವಶನ್ ಬ್ಯಾಂಕ್ ಅಲ್ಲಿ ಇಲ್ಲಂದ್ರೂ ಕೂಡ ಅರೌಂಡ್ 800 to 900 MCQs ಆರ್ ದೇರ್ ಪರ್ ಸಬ್ಜೆಕ್ಟ್. ಪರ್ ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಹತ್ರ 800, 900 to 1000 MCQs ಅದಾವ. ಸೊ ನೀವೇನ್ ಮಾಡ್ರಿ, ಫಾರ್ ಎಕ್ಸಾಂಪಲ್ ಸರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನಮ್ ಕಾಲೇಜಲ್ಲಿ ಮುಗಿಸಿದಾರ, ಫೈನ್, ರಿಲೇಷನ್ಸ್ ಅಂಡ್ ಫಂಕ್ಷನ್ MCQs ಅನ್ನ ಮುಗಿಸಿ. ಸರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ITF ಮುಗಿಸಿದಾರ, MCQs ಮುಗಿಸ್ರಿ. ಸೊ ಅಲ್ಲಿಂದ ಏನಾಗ್ತದ, ನಿಮ್ದು FA1 ರಿವಿಷನ್ ಕೂಡ ಆಗ್ತದ. ಕ್ಲಿಯರ್? ನೋಡ್ರಿ, ನೀವೆಲ್ಲ ಇದು ಫಸ್ಟ್ ಗ್ರೂಪ್ ಏನದ ಅಲ್ಲ, ಫೈನ್, ದಟ್ ಈಸ್ ಮ್ಯಾಟ್ರೈಸಿಸ್ ಅಂಡ್ ಡಿಟರ್ಮಿನೆಂಟ್ಸ್. ಇದನ್ನೆಲ್ಲ ನೀವು FA1 ಕ್ಲಿಯರ್ ಆಗ್ಬಿಡ್ತದ. ಅದೇ ಮತ್ತೆ ಸೇಮ್ ರಿವಿಷನ್ ಮಿಡ್ ಟರ್ಮಿಗೆ ಆಗ್ತದ. ನೀವೇನಾದ್ರೂ ತಿಳ್ಕೊತೀರಾ ಸರ್ ನಾವು ಬೋರ್ಡ್ ಕ್ವಶನ್ ಬ್ಯಾಂಕ್ ಲಾಸ್ಟ್ ಸಾಲ್ವ್ ಮಾಡ್ತೀವಿ ಬಿಡಿ, ಇದನ್ನ ತಲೆಯಲ್ಲಿ ಬರ್ತದ ನಿಮ್ದು. ಸರ್ ಬೋರ್ಡ್ ಕ್ವಶನ್ ಬ್ಯಾಂಕ್ ಏನದ ನಾನು ಲಾಸ್ಟಿಗೆ ಸಾಲ್ವ್ ಮಾಡ್ತೀನಿ, ಉಳ್ಕಿದನ್ನ ಈಗ ಮಾಡ್ಬಿಡ್ತೀನಿ ಅಂತ ನೀವು ತಿಳ್ಕೊತಿದ್ರಾದ್ರೆ ದಟ್ ಈಸ್ ಅ ರಾಂಗ್ ಸ್ಟ್ರಾಟಜಿ. ಇವಾಗ್ಲಿಂದಾನೇ ಬೋರ್ಡ್ ಕ್ವಶನ್ ಬ್ಯಾಂಕ್ ಮಾಡಿ. ನೆಟ್ ಅಲ್ಲಿ ಅವೈಲೇಬಲ್ ಅದ, ನಮ್ದು ಕರ್ನಾಟಕ ಗವರ್ಮೆಂಟ್ ಏನ್ ಆಫಿಷಿಯಲ್ ಎಜುಕೇಶನ್ ವೆಬ್ಸೈಟ್ ಅದ, ಅಲ್ಲಿ ಕೂಡ ಅವೈಲೇಬಲ್ ಅದ ನಿಮ್ಗ. ಕ್ಲಿಯರ್? ಓಕೆ, ಸ್ಟಡಿ ಮಟೀರಿಯಲ್ ಬಗ್ಗೆ ಕ್ಲಿಯರ್ ಆಯ್ತಾ? ಮೂವಿಂಗ್ ಆನ್ ನೆಕ್ಸ್ಟ್, ವಿ ಹ್ಯಾವ್ ಸೆಲ್ಫ್ ನೋಟ್ಸ್ ಆರ್ ರೆಡಿಮೇಡ್ ನೋಟ್ಸ್. ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಗೋ ಫಾರ್ ರೆಡಿಮೇಡ್ ನೋಟ್ಸ್ ಸ್ಟೂಡೆಂಟ್ಸ್. ಫೈನ್, ಎಲ್ಲಿಂದ ಸಿಗ್ತಾವ ಈಗ ರೆಡಿಮೇಡ್ ನೋಟ್ಸ್ ಅದಕ್ಕೂ ಕೂಡ ಹೇಳ್ತೀನಿ. ಇವಾಗ ಸೆಲ್ಫ್ ನೋಟ್ಸ್ ಯಾವಾಗ ಪ್ರಿಪೇರ್ ಮಾಡ್ತೀರಾ? ಕಂಟೆಂಟ್ ವಿಚ್ ಇಸ್ ನಾಟ್ ದೇರ್ ಇನ್ NCERT. ಯಾವ್ದ್ಯಾವ್ದು ಕಂಟೆಂಟ್ NCERT ಅಲ್ಲಿ ಇಲ್ಲ, ಸಪೋಸ್ ಒಂದ್ ಕಂಟೆಂಟ್ ಅದ ನಾಟ್ ಇನ್ NCERT, ಅಥವಾ ನಾವು ಹೇಳಿರ್ತೇವಲ್ವಾ, ಫೈನ್, ವಿ ವಿಲ್ ಟೆಲ್ ದಟ್ ಇದು ಶಾರ್ಟ್ಕಟ್ ಅದಪ್ಪ, ಶಾರ್ಟ್ಕಟ್ಸ್ ಎಲ್ಲ NCERT ನಾಗಿಲ್ಲ. ಫೈನ್, ಅಗೇನ್ ವಿ ವಿಲ್ ಟೆಲ್ ರಿಸಲ್ಟ್ ವೆರಿಫಿಕೇಶನ್ ಮಾಡೋದ, ಕರೆಕ್ಟ್, ನೀವು ಬಂದಿರೋ ಆನ್ಸರ್ ಕರೆಕ್ಟ್ ಐತೇನಿಲ್ಲ ವೆರಿಫಿಕೇಶನ್ ಮಾಡೋದ. ಈ ರೀತಿ ಎಲ್ಲ ಹಲವಾರು ಥಿಂಗ್ಸ್ ಏನಿರ್ತಾವಲ್ಲ, ಆಲ್ ದಿಸ್ ಥಿಂಗ್ಸ್ ಯು ಹ್ಯಾವ್ ಟು ಮೇಕ್ ಸೆಲ್ಫ್ ನೋಟ್ಸ್. ಕ್ಲಿಯರ್? ಆಲ್ ದಿಸ್ ಥಿಂಗ್ಸ್ ವಾಟ್ ಎವರ್ ಆರ್ ದೇರ್ ಸ್ಟೂಡೆಂಟ್ಸ್, ನೀವು ರೆಡಿಮೇಡ್ ನೋಟ್ಸ್ ಫಾಲೋ ಮಾಡ್ತೀರಾ ಅಥವಾ ಸೆಲ್ಫ್ ನೋಟ್ಸ್ ಮಾಡ್ತೀರಾ ಅಂದ್ರೆ ಫಾರ್ ಆಲ್ ದಿಸ್ ಥಿಂಗ್ಸ್ KCET ಪ್ರಿಪರೇಷನ್ ಏನದ ಅದಕ್ಕೆ ಮಾತ್ರ ಸೆಲ್ಫ್ ನೋಟ್ಸ್ ಮಾಡಿ. ಇಲ್ಲಂದ್ರೆ ಬೋರ್ಡ್ ಎಕ್ಸಾಮ್ನಾಗ ಎಲ್ಲ ಬರೋದು ಕ್ವಶನ್ಸ್ ಇಟ್ ವಿಲ್ ಬಿ ಫ್ರಮ್ ಯುವರ್ NCERT ಟೆಕ್ಸ್ಟ್ ಬುಕ್ ಆಸ್ ವೆಲ್ ಆಸ್ ಕ್ವಶನ್ ಬ್ಯಾಂಕ್. ಟೆನ್ಷನೇ ಇಲ್ಲ. ಇವಾಗ ಕ್ವಶನ್ ಬ್ಯಾಂಕ್ ಬಗ್ಗೆ ಕೇಳಿದ್ರೆ, ಇಫ್ ಯು ಆಸ್ಕ್ ಮೀ ಫಾರ್ ಕ್ವಶನ್ ಬ್ಯಾಂಕ್, ಸರ್ ಕ್ವಶನ್ ಬ್ಯಾಂಕ್ ಸೊಲ್ಯೂಷನ್ ಇಲ್ಲಲ್ವಾ, ಓನ್ಲಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಹೌದು, ಕ್ವಶನ್ ಬ್ಯಾಂಕ್ ಏನದ ಓನ್ಲಿ ಅವರು ಏನ್ ಕೊಟ್ಟಿದ್ದಾರೆ, ಕ್ವಶನ್ಸ್ ಕೊಟ್ಟಿದ್ದಾರೆ, ಸೊಲ್ಯೂಷನ್ಸ್ ಅವೈಲೇಬಲ್ ಇಲ್ಲ. ಸೊಲ್ಯೂಷನ್ಸ್ ಏನ್ ಮಾಡೋದು, ನಾವಿದೀವಿ. PW ಕನ್ನಡ ಇಸ್ ದೇರ್ ವಿತ್ ಯು. ಯಾವ ರೀತಿ ಅಂತ ನೀವು ಡಿಸ್ಕಸ್ ಮಾಡಿದ್ರೆ, ಬಿಫೋರ್ ಡೂಯಿಂಗ್ ದಟ್ ಆಲ್ ನಿಮ್ ಟಾರ್ಗೆಟ್ ಅನ್ನ ನೀವು ಫಿಕ್ಸ್ ಮಾಡ್ಕೊಂಡಿಡಿ. ವಾಟ್ ಎವರ್ ಯುವರ್ ಟಾರ್ಗೆಟ್ ಇಸ್ ದೇರ್ ಸ್ಟೂಡೆಂಟ್ಸ್. ನೀವು ಸರ್ ನಂಗೆ ಮ್ಯಾಥ್ಸ್ ಅಲ್ಲಿ ಯಾವಾಗ್ಲೂ ಏಮಿತ್ತು ಸರ್, ಮ್ಯಾಥ್ಸ್ ಅಲ್ಲಿ 100 on 100 ತಗೊಳ್ಳೋದು, ಫಿಸಿಕ್ಸ್ ಅಲ್ಲಿ 100 ತಗೊಳ್ಳೋದು, ಕ್ಲಿಯರ್, ಕೆಮಿಸ್ಟ್ರಿಯಲ್ಲಿ 100 ತಗೊಳ್ಳೋದು. ನಿನ್ ಟಾರ್ಗೆಟ್ ಏನಿದೆ, ನಿನ್ ಟಾರ್ಗೆಟ್ ಏನಿದೆ ಸ್ಟೂಡೆಂಟ್ಸ್ ಇವಾಗ್ಲೇ ಫಿಕ್ಸ್ ಮಾಡ್ಕೋ ಮಗ. ಕ್ಲಿಯರ್? ಏನ್ ಟಾರ್ಗೆಟ್ ಇದೆ ನಿಂದು? ಸರ್ ನಂಗೆ 600 out of 600 ಸ್ಕೋರ್ ಮಾಡಬೇಕು, ಸ್ಟೇಟ್ ಟಾಪರ್ ಬರಬೇಕು. ನಿನ್ ಟಾರ್ಗೆಟ್ ಫಿಕ್ಸ್ ಮಾಡ್ಕೋ. ಸರ್ ನಂಗೆ 95% ಪ್ಲಸ್ ತಗೊಂಡ್ ಬರಬೇಕು, ನಿನ್ ಟಾರ್ಗೆಟ್ ಫಿಕ್ಸ್ ಮಾಡ್ಕೋ. ಸರ್ ನಂಗೆ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ PCM ಅಲ್ಲಿ ನಂಗೆ 300 out of 300 ತಗೋಬೇಕು, ನಿನ್ ಟಾರ್ಗೆಟ್ ಏನದ ಎಲ್ಲದನ್ನ ಫಿಕ್ಸ್ ಮಾಡ್ಕೊಂಡಿಡು. ಇವಾಗ ನೀನ್ ಏನಾದ್ರೂ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಲಾಸ್ಟಿಗೆ ಪ್ರಾಬ್ಲಮ್ ಅಲ್ಲಿ ಬೀಳ್ತೀಯ. ನಿನ್ ಮೈಂಡ್ ಡೈವರ್ಷನ್ ಅಲ್ಲಿ ಇರುತ್ತೆ. ಕರೆಕ್ಟ್? ನೀನು KCET ಬೋರ್ಡ್ಸಿಗೆ ಪ್ರಿಪೇರ್ ಮಾಡ್ತಿದ್ಯಾ ಅಂದ್ರೆ ಅದನ್ನ ಟಾರ್ಗೆಟ್ ಇಟ್ಕೋ. ನೀನ್ ಬರೇ ಬೋರ್ಡ್ಸಿಗೆ ಪ್ರಿಪೇರ್ ಮಾಡ್ತಿದ್ಯಾ ಅಂದ್ರೆ ಅದನ್ನ ಟಾರ್ಗೆಟ್ ಇಟ್ಕೋ. ಬರೇ KCET ಆಗ್ತೀನಿ ಅಂದ್ರೆ ಹಂಗ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಬೋರ್ಡ್ಸ್ ಪಾಸ್ ಆಗಿಲ್ಲ ಅಂದ್ರೆ KCET ವೆಂಕಟರಮಣ ಗೋವಿಂದ ಗೋವಿಂದ. ಕ್ಲಿಯರ್? ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋ. ಸೊ ನಿಂಗೋಸ್ಕರ ಫಾರ್ ಯು ಸ್ಟೂಡೆಂಟ್ ಓವರ್ ಹಿಯರ್, ಹೌ ಯು ವಿಲ್ ಅಚೀವ್ ಇಟ್, ಈ ಜರ್ನಿಯನ್ನ ನೀನು ಏನ್ ಪ್ಲಾನ್ ಮಾಡಿದ್ಯಾ, ಸ್ಟೇಟ್ ಟಾಪರ್ ಆಗೋದು, ಫೈನ್, 600 out of 600 ತಗೊಂಡ್ ಬರೋದು, PCM ಅಲ್ಲಿ 300 out of 300, ಫೈನ್, ಇದೆಲ್ಲಗೋಸ್ಕರ ನಾವಿಲ್ಲಿದ್ದೀವಿ. ವಿ ಆರ್ ದೇರ್
with you because ನಾವು ಇಲ್ಲಿ how you will achieve it, you will achieve with PW ಕನ್ನಡ. ಫೈನ್, ನೀನೇನಿದೆ PW ಕನ್ನಡ ಜೊತೆ ನೀನ್ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತೀಯ. ಯಾವ ರೀತಿ ಸರ್? PW ಕನ್ನಡದು ಎಕ್ಸ್ಕ್ಲೂಸಿವ್ ಆಗಿ ಬ್ಯಾಚ್ ಇದೆ. ದಟ್ ಈಸ್ ನಥಿಂಗ್ ಬಟ್ ವಾಟ್, ಸೆಕೆಂಡ್ PUC ಆರ್ ಈ ರೀತಿ ಬ್ಯಾಚ್ ಇದೆ. ನೀನು ಏನಾದ್ರೂ PW ಆಪ್ ಅಲ್ಲಿ ಪ್ರಗತಿ, ಕರೆಕ್ಟ್, ಪ್ರಗತಿ ಸೆಕೆಂಡ್ PUC 2027 ಬ್ಯಾಚ್ ಅನ್ನ ಹಾಕಿದ್ರೆ ಇನ್ ದ PW ಕನ್ನಡ ಆಪ್, ಯು ವಿಲ್ ಗೆಟ್ ದಿಸ್ ಬ್ಯಾಚ್. ಇವಾಗ ಈ ಬ್ಯಾಚ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ? ಫಸ್ಟ್ ಥಿಂಗ್ ತಿಳ್ಕೊ, ಈ ಬ್ಯಾಚ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಬೋರ್ಡ್ಸ್ ಕ್ವಶನ್ ಬ್ಯಾಂಕ್ ಅನ್ನ ನಿಂಗೆ ಸೊಲ್ಯೂಷನ್ಸ್ ಕೊಡ್ತೀವಿ. ಕರೆಕ್ಟ್, ಡೈಲಿ ಈ ಬ್ಯಾಚ್ ಅಲ್ಲಿ ಲೈವ್ ಲೆಕ್ಚರ್ ಇರುತ್ತೆ. ಲೈವ್ ಲೆಕ್ಚರ್ ಜೊತೆ ಮಗ ನಿಂಗೆ ರೆಕಾರ್ಡೆಡ್ ಫಾರ್ಮ್ಯಾಟ್ ಅಲ್ಲಿ ಇರೋದು ಕೂಡ ಸಿಗುತ್ತೆ. ಸರ್ ನನ್ನ ಕಾಲೇಜ್ ಟೈಮಿಂಗು ನಿಮ್ ಕ್ಲಾಸಿಗೆ ಮ್ಯಾಚ್ ಆಗ್ತಾ ಇಲ್ಲ, ಡೋಂಟ್ ವರಿ, ಲೈವ್ ಕ್ಲಾಸ್ ಇದ್ರೆ ರೆಕಾರ್ಡೆಡ್ ಫಾರ್ಮ್ಯಾಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಲೈವ್ ಲೆಕ್ಚರ್ಸ್ ಪ್ಲಸ್ ರೆಕಾರ್ಡೆಡ್ ಆದ್ಮೇಲೆ ಆಫ್ಟರ್ ದಟ್ ಸ್ಟೂಡೆಂಟ್ಸ್ 24/7 ಡೌಟ್ ಸಪೋರ್ಟ್ ಇರುತ್ತೆ. ಡೌಟ್ ಸಪೋರ್ಟ್, ಕ್ಲಿಯರ್, ಡೌಟ್ ಸಪೋರ್ಟ್ ಇರುತ್ತೆ. ಫೈನ್, ನೆಕ್ಸ್ಟ್ ಸ್ಟೂಡೆಂಟ್ಸ್ ಓವರ್ ಹಿಯರ್ ಇಟ್ ವಿಲ್ ಬಿ ನಥಿಂಗ್ ಬಟ್ ವಾಟ್ ಓವರ್ ಹಿಯರ್, ನಿಂಗೆ ಈ ಬ್ಯಾಚ್ ಅಲ್ಲಿ ಶಾರ್ಟ್ ನೋಟ್ಸ್ ಸಿಗುತ್ತೆ. ಶಾರ್ಟ್ ನೋಟ್ಸ್, ಕ್ಲಿಯರ್, ಶಾರ್ಟ್ ನೋಟ್ಸ್, ಫಾರ್ಮುಲಾ ಶೀಟ್, ಕರೆಕ್ಟ್, ಫಾರ್ಮುಲಾ ಶೀಟ್ ಅಂಡ್ ಆಲ್ ದಿ ಮೈಂಡ್ ಮ್ಯಾಪ್ಸ್ ಓವರ್ ಹಿಯರ್, ಮೈಂಡ್ ಮ್ಯಾಪ್ಸ್, ಕ್ಲಿಯರ್. ಇವಾಗ ನೀವು ತಿಳ್ಕೊತಿರ್ಬೋದು ಸರ್ ಇದು ಮತ್ತೆ ನಿಮ್ದು ಲಕ್ಷ ಬ್ಯಾಚ್ ಏನದ ಎರಡು ಸೇಮ್ ಅದ ಅಲ್ಲ, ಎರಡೂದ್ರಲ್ಲಿ ಸೇಮ್ ಫೀಚರ್ ಅದ. ದ ಮೇನ್ ಸ್ಟ್ಯಾಂಡ್ ಔಟ್ ಫೀಚರ್ ವೇರ್ ಇಟ್ ಕಮ್ಸ್ ಸ್ಟೂಡೆಂಟ್ಸ್, ಬೋರ್ಡ್ಸ್ ಕ್ವಶನ್ ಬ್ಯಾಂಕ್. ಲಕ್ಷ ಬ್ಯಾಚ್ ಅಲ್ಲಿ ನಾವು ಬೋರ್ಡ್ಸ್ ಕ್ವಶನ್ ಬ್ಯಾಂಕ್ ಅನ್ನ ಡಿಸ್ಕಸ್ ಮಾಡಲ್ಲ, ಬಟ್ ಈ ಬ್ಯಾಚ್ ಅಲ್ಲಿ ಮೋಸ್ಟ್ ಆಫ್ ದಿ ಕ್ವಶನ್ಸ್, ಕ್ಲಿಯರ್, ಮೋಸ್ಟ್ ಆಫ್ ದಿ ಕ್ವಶನ್ಸ್ ಏನದ ಬೋರ್ಡ್ಸ್ ಕ್ವಶನ್ ಬ್ಯಾಂಕ್ ಅದು ಈ ಬ್ಯಾಚ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇವಾಗ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅಂದ್ಮೇಲೆ ವಾಟ್ ಎವರ್ ದ ಸಿಮಿಲರ್ ಕೈಂಡ್ ಆಫ್ ಕ್ವಶನ್ಸ್ ಆರ್ ದೇರ್ ಅದನ್ನ ಮಾಡಲ್ಲ, ಬಟ್ ಕನ್ಸೆಪ್ಟ್ಸ್ ಅನ್ನ ಹೆಂಗ್ ಅಪ್ಲೈ ಮಾಡೋದ ಪ್ರತಿ ಒಂದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಈಗ ನಿಂಗೆ ಬೋರ್ಡ್ಸ್ ದ ಸೊಲ್ಯೂಷನ್ ಸಿಗ್ಲಿಕ್ಕತ್ತದ, ನಾನು ಎಕ್ಸ್ಪ್ಲೇನ್ ಮಾಡುವಾಗ NCERT ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ಲಿಕ್ಕತ್ತದ. ನೀನು ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ ನಿನ್ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ? ನೋಟ್ಸ್ ಆಲ್ರೆಡಿ ಇರುತ್ತಲ್ಲ, ಅದನ್ನೇ ರೆಫರ್ ಮಾಡು. ಇಲ್ಲಿ ರೆಕಾರ್ಡೆಡ್ ಕ್ಲಾಸ್ ಜೊತೆ ಯು ವಿಲ್ ಗೆಟ್ ಹ್ಯಾಂಡ್ ರಿಟನ್ ನೋಟ್ಸ್. ಫೈನ್, ಹ್ಯಾಂಡ್ ರಿಟನ್ ನೋಟ್ಸ್. ಸೊ ಇನ್ ದಿಸ್ ಯೋರ್ ಟೈಮ್ ವಿಲ್ ಬಿ ಸೇವ್ಡ್ ಓವರ್ ಹಿಯರ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಾಟ್ ಪ್ರಗತಿ ಬ್ಯಾಚ್ ಅಂಡ್ ಇಟ್ ಈಸ್ ಫಾರ್ ಬೋರ್ಡ್ ಸ್ಟೂಡೆಂಟ್ಸ್, ಯಾರು ಡೆಡಿಕೇಟೆಡ್ ಆಗಿ ಬೋರ್ಡ್ಸ್ ಪ್ರಿಪೇರ್ ಆಗ್ತಿದ್ದಾರೆ. This batch is for board students who are dedicatedly preparing for boards 2027. ಕರೆಕ್ಟ್, ಯಾರು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ, ಸರ್ ನಂಗೆ ಬೋರ್ಡ್ಸ್ ಅಲ್ಲಿ 600 ಬೇಕು ಸರ್, 580 ಬೇಕು, 590 ಬೇಕು, 595 ಪ್ಲಸ್ ಬೇಕು, 95% ಪ್ಲಸ್ ಬೇಕು, 300 ಔಟ್ ಆಫ್ 300 ಬೇಕು, ಎಲ್ಲರಿಗೆ ಬೋರ್ಡ್ಸ್ ಯಾರು ಫೋಕಸ್ ಇದ್ದಾರೆ, ದಿಸ್ ಬ್ಯಾಚ್ ಇಸ್ ಫಾರ್ ಯು. ಕ್ಲಿಯರ್ ಸರ್? ಇವಾಗ ಇಷ್ಟೆಲ್ಲ ಹೇಳಿದಿರಾ, ಪ್ರೈಸ್ ಏನಿದೆ ಅಂತ ತಿಳ್ಕೊಲಿಕ್ಕೆ ಹೋಗ್ಬೇಡಿ, ಬಿಕಾಸ್ ದ ಪ್ರೈಸ್ ಇಸ್ ವೆರಿ ಅಬ್ಸಲ್ಯೂಟ್ ಅಫೋರ್ಡೆಬಲ್ ಪ್ರೈಸ್. ದಿಸ್ ಬ್ಯಾಚ್ ಬಂದ್ಬಿಟ್ಟು ಪ್ರೈಸ್ ಇಸ್ 3999. ಕ್ಲಿಯರ್? ಇನ್ನಷ್ಟು ಡಿಸ್ಕೌಂಟ್ ಬೇಕಾ? ಯು ನೀಡ್ ಸಮ್ ಮೋರ್ ಡಿಸ್ಕೌಂಟ್ ಸ್ಟೂಡೆಂಟ್ಸ್. ಸೊ ನಿಮ್ಗೋಸ್ಕರ ಸಮರ್ ಸೇಲ್ ಇದೆ. ಕರೆಕ್ಟ್, ದೇರ್ ಇಸ್ ಅ ಸಮರ್ ಸೇಲ್ ಫಾರ್ ಯು ಪೀಪಲ್. ಫೈನ್, ಸಮರ್ ಸೇಲ್ ಇದೆ. ಕ್ಲಿಯರ್, ದಿಸ್ ಇಸ್ ಸಮರ್ ಸೇಲ್ ಇಸ್ ಅವೈಲೇಬಲ್ ಫಾರ್ ಯು. ಸೊ ಸಮರ್ ಸೇಲ್ ಅಲ್ಲಿ ಅಗೇನ್ ಯು ಆರ್ ಗೆಟಿಂಗ್ ಸಮರ್ 300 ಕೂಪನ್ ಕೋಡ್ ಅನ್ನ ನೀನು ಅಪ್ಲೈ ಮಾಡಬೇಕು. ಸಮರ್ 300 ಕೂಪನ್ ಕೋಡ್, ಈ ಕೂಪನ್ ಕೋಡ್ ಅನ್ನ ನೀನು ಅಪ್ಲೈ ಮಾಡಿದ್ರೆ ಸಮರ್ 300. ಸೊ ದಿಸ್ ಬ್ಯಾಚ್ ವಿಲ್ ಬಿ ಅವೈಲೇಬಲ್ ಫಾರ್ ಯು ಫಾರ್ rupees 3799 rupees. ಕ್ಲಿಯರ್? ಸಾರಿ, 3699 rupees. 3699. This batch is available for you for 3699 rupees. ಕ್ಲಿಯರಾ? ಸೊ ನೀನೇನಾದ್ರೂ ಗೋಲ್ ಅನ್ನ ಅಚೀವ್ ಮಾಡಬೇಕಂದ್ರೆ ನೋಡಿ, ದಿಸ್ ಇಸ್ ದ ಅಬ್ಸಲ್ಯೂಟ್ ಮಿನಿಮಮ್ ಪ್ರೈಸ್. ಫೈನ್, ಇಷ್ಟು ಪ್ರೈಸ್ ಅಲ್ಲಿ ನಿಂಗೆ ಬೋರ್ಡ್ ಕ್ವಶನ್ ಬ್ಯಾಂಕ್ ಅದು 3 ಬುಕ್ಸ್ ಕೂಡ ಸಿಗಲ್ಲ, ಬೇರೆ ಪಬ್ಲಿಕೇಶನ್ ಹೇಳ್ತಾ ಇದ್ದೀನಿ, ಅರ್ಥ ಆಗಿರ್ಬೇಕು ನಿಮ್ಗೆ. ಕ್ಲಿಯರ್? ಸೊ ವಿತ್ ದಿಸ್ ಸ್ಟೂಡೆಂಟ್ಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು. ಅಂಡ್ ಈ ಸ್ಟ್ರಾಟಜಿ ವಿಡಿಯೋಲಿ ನಾನು ಏನೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಂಗೆ ತುಂಬಾನೇ ಯೂಸ್ಫುಲ್ ಆಗ್ತದೆ ಅಂತ ತಿಳ್ಕೊತೀನಿ. ಸೊ ಆಲ್ ದಿ ಬೆಸ್ಟ್, ಸಿಗೋಣ ಬ್ಯಾಚ್ ಅಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್.